We have already covered the part B in the last video. Let's take a look at part C and part D in this video. Okay, ನಾನು ಪಾರ್ಟ್ ಸಿ ಅಲ್ಲಿ ಈಗಾಗಲೇ ಯಾವ ರೀತಿ ಪ್ಯಾಟರ್ನ್ ಇದೆ ಅಂತ ಹೇಳಿದ್ದೆ. ಇವಾಗ ಅದನ್ನು ಸ್ಟಡಿ ಮಾಡು. Okay, in part C, answer any 5 questions the following. Question number 1, convert 100 meter cube into equivalent to centimeter cube. ನಾವು 100 meter cube ಅನ್ನು ಸೆಂಟಿಮೀಟರ್ ಕ್ಯೂಬ್ ಆಗಿ ಕನ್ವರ್ಟ್ ಮಾಡಬೇಕು. ಫಸ್ಟ್ ಕ್ವಶನ್ ಯಾವ ರೀತಿ ಮಾಡೋದು ಅಂದ್ರೆ 1 meter cube equal to 100 centimeter. ಆಲ್ರೆಡಿ ನಾವು ಕ್ಲಾಸ್ ಅಲ್ಲಿ ನೋಡಿದ್ದೇವೆ ಹೌ ಟು ಕನ್ವರ್ಟ್ ಮೀಟರ್ ಟು ಸೆಂಟಿಮೀಟರ್ ಅಂತ. ಈಗ 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್ ಆಯ್ತು. ಅಂದ್ರೆ 1 ಮೀಟರ್ ಕ್ಯೂಬ್ ಅಂದ್ರೆ 100 ಸೆಂಟಿಮೀಟರ್ ಕ್ಯೂಬ್ ಆಯ್ತು. ಅದು ಯಾವ ರೀತಿ ಅಂದ್ರೆ 100 ಇಂಟು 100 ಇಂಟು 100. ಸೊ ಅದನ್ನು ನಾವು ಇನ್ನೂ ಸಹ ಸಣ್ಣ ಮಾಡಿ ಬರೆಯುವುದಾದ್ರೆ 100 ಇಂಟು 100 ಇಂಟು 100 ಅನ್ನು ಈ ರೀತಿಯಾಗಿ ಬರೀಬಹುದು. ಯಾವಾಗೆ 10 to the power 6 ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬಹುದು. ಓಕೆ, ಈಗ 1 ಮೀಟರ್ ಕ್ಯೂಬ್ ಅಂದ್ರೆ 10 to the power 6 ಸೆಂಟಿಮೀಟರ್ ಕ್ಯೂಬ್ ಅಂತ ಆಯ್ತು. ಆದ್ರೆ 100 ಮೀಟರ್ ಕ್ಯೂಬ್ ಅಂದ್ರೆ ಎಷ್ಟು ಅಂತ ಬೇಕಾದ ನಮಗೆ. ಈಗ ಕ್ವಶನ್ ಅಲ್ಲಿ ಇರೋದು 100 ಮೀಟರ್ ಕ್ಯೂಬ್ ಅಂದ್ರೆ ಎಷ್ಟು ಅಂತ. 100 ಮೀಟರ್ ಕ್ಯೂಬ್ ಈಕ್ವಲ್ ಟು 100 ಇಂಟು ನಾವು ಆಲ್ರೆಡಿ ಬಂದಿರೋ ಆನ್ಸರ್ 1 ಮೀಟರ್ ಕ್ಯೂಬ್ ಅಂದ್ರೆ 10 to the power 6 ಅಂದ್ರೆ ಎಷ್ಟಾಯ್ತು. 100 ಮೀಟರ್ ಕ್ಯೂಬ್ ಈಕ್ವಲ್ ಟು 10 to the power 8 ಸೆಂಟಿಮೀಟರ್ ಕ್ಯೂಬ್ ಆಯ್ತು. ಅದನ್ನು ನಾವು ಸ್ಪ್ಲಿಟ್ ಮಾಡಿ ಬರೆಯುವಾಗ ಈ ರೀತಿ ಕಾಣಿಸುತ್ತೆ. ಓಕೆ, ಫಸ್ಟ್ ಕ್ವಶನ್ ಸಾಲ್ವ್ ಆಯ್ತು. ಇನ್ನು ಸೆಕೆಂಡ್ ಕ್ವಶನ್, ಲಿಸ್ಟ್ ಅಪ್ಲಿಕೇಶನ್ ಆಫ್ ಕಾಸ್ಟ್ ಐರನ್. ಯಾವುದೆಲ್ಲ ಅಪ್ಲಿಕೇಶನ್ಸ್ ಆಫ್ ಕಾಸ್ಟ್ ಐರನ್ ಅಂದ್ರೆ ಫಸ್ಟ್ ಪಾಯಿಂಟ್, ಇಂಜಿನ್ ಬ್ಲಾಕ್ಸ್ ಅಂಡ್ ಸಿಲಿಂಡರ್ ಹೆಡ್ಸ್. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಇಂಜಿನ್ ಬ್ಲಾಕ್ಸ್ ಗಳಲ್ಲಿ ಮತ್ತು ಸಿಲಿಂಡರ್ ಹೆಡ್ ಅಲ್ಲಿ ಯೂಸ್ ಮಾಡ್ತಾರೆ. ಮತ್ತೆ ಯೂಸ್ಡ್ ಇನ್ ಆಟೋಮೊಬೈಲ್ ಕಾಂಪೋನೆಂಟ್ಸ್. ಸಣ್ಣ ಸಣ್ಣ ಪಾರ್ಟ್ಗಳು ಎಲ್ಲೆಲ್ಲಿ ಅಂತಂದ್ರೆ ಬ್ರೇಕಿಂಗ್ ಸಿಸ್ಟಮ್ ನ ಸ್ಮಾಲ್ ಪಾರ್ಟ್ಸ್ ಆಗಿರ್ಬೋದು, ಟ್ರಾನ್ಸ್ಮಿಷನ್ ಸಿಸ್ಟಮ್ ನ ಸ್ಮಾಲ್ ಪಾರ್ಟ್ಸ್ ಆಗಿರ್ಬೋದು, ಅದೇ ರೀತಿ ಸಸ್ಪೆನ್ಷನ್ ಅಂಡ್ ಸ್ಟೀರಿಂಗ್ ನ ಸ್ಮಾಲ್ ಪಾರ್ಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಹಾಗೆ ಯೂಸ್ಡ್ ಇನ್ ಪರ್ಮನೆಂಟಲ್ ಕಾಸ್ಟಿಂಗ್ ಲೈಕ್ ಗೇಟ್ಸ್ ಅಂಡ್ ಬ್ರಾಕೆಟ್ಸ್, ಲ್ಯಾಂಪ್ಸ್ ಎಕ್ಸೆಟ್ರಾ ಅದರಲ್ಲಿ ಸಹ ಯೂಸ್ ಮಾಡ್ತಾರೆ. ಯಾವುದರಲ್ಲಿ ಪರ್ಮನೆಂಟ್ ಮೆಟೀರಿಯಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಮತ್ತೆ ಯೂಸ್ಡ್ ಫಾರ್ ಮೆಷಿನ್ ಪಾರ್ಟ್ಸ್ ಅಂದ್ರೆ ಯಂತ್ರಗಳ ಬಿಡಿ ಭಾಗಗಳಲ್ಲಿ ಯೂಸ್ ಮಾಡ್ತಾರೆ. ಯೂಸ್ಡ್ ಫಾರ್ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ಕೃಷಿ ಯಂತ್ರೋಪಕರಣಗಳಲ್ಲಿ ಬಳಸಲಾಗ್ತದೆ ಇದನ್ನು. ನೆಕ್ಸ್ಟ್, ಮೆಷಿನ್ ಬೆಡ್ಸ್ ಅಂಡ್ ಹೌಸಿಂಗ್ಸ್ ಅಂದ್ರೆ ಯಂತ್ರಗಳ ಹಾಸಿಗೆಗಳು ಮತ್ತು ಅದರ ಕೆಳಗಿನ ಚಾವಣಿ. ಈ ಒಂದು ಮೆಷಿನ್ ಅನ್ನು ಈಗ ನೋಡಿದ್ರೆ ಮೆಷಿನ್ ಅನ್ನು ನಾವು ಇಡ್ಬೇಕಾದ್ರೆ ಅದಕ್ಕೊಂದು ಬೇಸ್ ಅಂತ ಮಾಡ್ತೇವೆ ನೋಡಿ, ಅದರಲ್ಲಿ ಯೂಸ್ ಮಾಡ್ತಾರೆ ಈ ಕಾಸ್ಟ್ ಐರನ್ ಅನ್ನು. ಮತ್ತೆ ಪೈಪ್ಸ್ ಅಂಡ್ ಪೈಪ್ ಫಿಟ್ಟಿಂಗ್ಸ್ ಅಲ್ಲಿ, ಮತ್ತೆ ರೈಲ್ವೆ ವೀಲ್ಸ್ ಅಂಡ್ ಬ್ರೇಕ್ ಶೂಸ್ ಅಲ್ಲಿ, ರೈಲ್ವೆ ಚಕ್ರಗಳಲ್ಲಿ ಮತ್ತೆ ಬ್ರೇಕ್ ಶೂಗಳಲ್ಲಿ ಯೂಸ್ ಮಾಡ್ತಾರೆ. ಅಲ್ಲಿಗೆ ಆ ಕ್ವಶನ್ ಮುಗಿತು. ನೆಕ್ಸ್ಟ್ ಕ್ವಶನ್, ಲಿಸ್ಟ್ ದ ಅಪ್ಲಿಕೇಶನ್ ಆಫ್ ಗ್ಲಾಸಸ್. ಲಿಸ್ಟ್ ದ ಅಪ್ಲಿಕೇಶನ್ಸ್ ಆಫ್ ಗ್ಲಾಸಸ್. ಯಾವುದೆಲ್ಲ ಅಪ್ಲಿಕೇಶನ್ ಗ್ಲಾಸಸ್ ಇದ್ದು, ವಿಂಡೋಸ್ ಪ್ಯಾನ್ಸ್ ಅಂಡ್ ಬಿಲ್ಡಿಂಗ್ ಗ್ಲೇಸಿಂಗ್, ಕಿಟಕಿ ಗಾಜುಗಳಲ್ಲಿ ಮತ್ತೆ ಕಟ್ಟಡದ ಮೆರುಗುಗಳಲ್ಲಿ ಯೂಸ್ ಮಾಡ್ತಾರೆ. ಅದೇ ರೀತಿ ಅಕ್ವೇರಿಯಂ ಬಾಕ್ಸಸ್, ಅಕ್ವೇರಿಯಂನ ಬಾಕ್ಸಸ್ ಅಲ್ಲಿ ಯೂಸ್ ಮಾಡ್ತಾರೆ. ಮತ್ತೆ ಸೇತುವೆಗಳಲ್ಲಿ ಯೂಸ್ ಮಾಡ್ತಾರೆ. ಮತ್ತೆ ಡೆಕೋರೇಷನ್ಸ್ ಅಂಡ್ ಇಂಟೀರಿಯರ್ ಡಿಸೈನ್ ಅಂದ್ರೆ ಅಲಂಕಾರಿಕ ವಸ್ತುಗಳು ಮತ್ತು ಒಳಾಂಗಣ ವಿನ್ಯಾಸ, ಒಂದು ಇಂಟೀರಿಯರ್ ಡಿಸೈನ್ ಅಂದ್ರೆ ಯಾವುದೇ ಒಂದು ಮನೆಯ ಇಂಟೀರಿಯರ್ ಡಿಸೈನ್ ಅಲ್ಲಿ ಆಗಿರ್ಬೋದು, ಅಥವಾ ಒಂದು ಯಾವುದೊಂದು ವರ್ಕ್ಶಾಪ್ ಇದೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಆಗಿರ್ಬೋದು. ಆಟೋಮೊಬೈಲ್ ವಿಂಡ್ಶೀಲ್ಡ್ ಅಂಡ್ ಹೆಡ್ಲೈಟ್ಸ್ ಅಲ್ಲಿ, ವಿಂಡ್ಶೀಲ್ಡ್ ಗಳಲ್ಲಿ ಮತ್ತು ಹೆಡ್ಲೈಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಮತ್ತೆ ಆಪ್ಟಿಕಲ್ ಲೆನ್ಸಸ್ ಅಂಡ್ ಲ್ಯಾಬೊರೇಟರಿ ಇಕ್ವಿಪ್ಮೆಂಟ್ಸ್, ಆಪ್ಟಿಕಲ್ ಲೆನ್ಸ್ಗಳಲ್ಲಿ ಮತ್ತೆ ಪ್ರಯೋಗಾಲಯದಲ್ಲಿ ಯೂಸ್ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಮಿರರ್ಸ್, ಮೆಡಿಕಲ್ ಟೆಕ್ನಾಲಜೀಸ್, ವೈದ್ಯಕೀಯ ತಂತ್ರಜ್ಞಾನಗಳಲ್ಲಿ ಯೂಸ್ ಮಾಡ್ತಾರೆ. ಇನ್ನೊಂದು ಫೈಬರ್ ಆಪ್ಟಿಕ್ ಕೇಬಲ್ಸ್ ಗಳಲ್ಲಿ ಯೂಸ್ ಮಾಡ್ತಾರೆ. ಇನ್ನೊಂದು ಸೋಲಾರ್ ಪ್ಯಾನಲ್ಸ್ ಅಂದ್ರೆ ಸೌರ ಘಟಕಗಳಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಕಂಪೇರ್ ಪರ್ಮನೆಂಟ್ ಫಾಸ್ಟ್ನರ್ಸ್ ಅಂಡ್ ಟೆಂಪರರಿ ಫಾಸ್ಟ್ನರ್ಸ್. ಪರ್ಮನೆಂಟ್ ಫಾಸ್ಟ್ನರ್ಸ್ ಅಂದ್ರೆ ಕ್ಯಾನಾಟ್ ಬಿ ರಿಮೂವ್ಡ್ ವಿದೌಟ್ ಡ್ಯಾಮೇಜ್ ಅಂದ್ರೆ ಹಾನಿಯಾಗದಂತೆ ತೆಗೆಯಲಾಗುವುದಿಲ್ಲ. ಅಂದ್ರೆ ಒಮ್ಮೆ ನೀವು ಯೂಸ್ ಮಾಡಿದ್ಮೇಲೆ ಅದನ್ನು ತೆಗೆಯುವಾಗ ಅದು ಡ್ಯಾಮೇಜ್ ಆಗ್ತದೆ. ನೀವು ವಾಪಸ್ ರಿಮೂವ್ ಮಾಡ್ಬೇಕಂದ್ರೆ ಆ ವಸ್ತು ಡ್ಯಾಮೇಜ್ ಆಗ್ತದೆ. ಅದಕ್ಕೆ ಯಾವುದೆಲ್ಲ ಎಕ್ಸಾಂಪಲ್ಸ್ ಅಂದ್ರೆ ಒಂದು ರಿವಿಟ್ಸ್ ಆಗಿರ್ಬೋದು, ಅಥವಾ ವೆಲ್ಡಿಂಗ್ಸ್ ಆಗಿರ್ಬೋದು, ಮತ್ತೊಂದು ಬ್ರೇಸಿಂಗ್ಸ್ ಆಗಿರ್ಬೋದು.
ಯಾಕಂದ್ರೆ ಯೂಸ್ಡ್ ಫಾರ್ ಪರ್ಮನೆಂಟ್ ಜಾಯಿಂಟ್ಸ್. ಟೆಂಪರರಿ ಫಾಸ್ಟ್ನರ್ಸ್ ಅಂದ್ರೆ ಕ್ಯಾನ್ ಬಿ ರಿಮೂವ್ಡ್ ಅಂಡ್ ರೀಯೂಸ್ಡ್. ಸುಲಭವಾಗಿ ನಮಗೆ ತೆಗಿಬಹುದು ಮತ್ತೆ ವಾಪಸ್ ರೀಯೂಸ್ ಮಾಡಬಹುದು. ಯಾವುದೆಲ್ಲ ನಟ್ಸ್ ಅಂಡ್ ಬೋಲ್ಟ್ಸ್ ಆಗಿರ್ಬೋದು, ಸ್ಕ್ರೀವ್ಸ್ ಆಗಿರ್ಬೋದು. ಯೂಸ್ಡ್ ಫಾರ್ ಸರ್ವಿಸೇಬಲ್ ಜಾಯಿಂಟ್ಸ್ ಅಂದ್ರೆ ನಮಗೆ ಈಸಿಯಾಗಿ ರಿಮೂವ್ ಮಾಡಿ ವಾಪಸ್ ಈಸಿಯಾಗಿ ಹಾಕುವಂತ ಫಿಟ್ಟಿಂಗ್ಸ್ ಅಲ್ಲಿ ಟೆಂಪರರಿ ಫಾಸ್ಟ್ನರ್ಸ್ ಅನ್ನು ಯೂಸ್ ಮಾಡ್ತೇವೆ ನಾವು. ಓಕೆ, ನೆಕ್ಸ್ಟ್ ಕ್ವಶನ್, ಲಿಸ್ಟ್ ದ ಟೈಪ್ಸ್ ಆಫ್ ನಟ್ ಲಾಕಿಂಗ್ ಡಿವೈಸಸ್. ಯಾವುದೆಲ್ಲ ನಟ್ ಲಾಕಿಂಗ್ ಡಿವೈಸ್ ಟೈಪ್ಸ್ ಇವೆ ಅಂತ. ಒಂದು, ಕ್ಯಾಸ್ಟಲ್ ನಟ್ ವಿತ್ ಕಾಟರ್ ಪಿನ್. ಸೆಕೆಂಡ್ ಒನ್, ಸ್ಪ್ಲಿಟ್ ಪಿನ್ ಲಾಕಿಂಗ್ ಯೂಸಿಂಗ್ an ordinary nut. ಥರ್ಡ್ ಒನ್, split pin locking using an slotted nut. Fourth one, split pin locking using an castle nut. Fifth one, lock nut. Sixth one, spring washer. Seventh one, nylon insert lock nut. Okay, next question, explain woodruff key with a sketch. Okay, next question, explain woodruff key with a sketch. Okay, what is woodruff key? A woodruff key is a semicircular disc-shaped key used to connect a shaft and hub. ಏನಂತೆ, ಶಾಫ್ಟ್ ಮತ್ತು ಹಬ್ ಅನ್ನು ಸಂಪರ್ಕಿಸಲು ಬಳಸುವ ಅರ್ಧ ವೃತ್ತಾಕಾರದ ಡಿಸ್ಕ್ ಆಕಾರದ ಕೀ ಅಂತ ಹೇಳಿದ್ದಾರೆ. ಇಟ್ ಈಸ್ ಈಸಿಲಿ ಅಡ್ಜಸ್ಟೇಬಲ್ ಕೀ. ಇದನ್ನು ಸುಲಭವಾಗಿ ಅಡ್ಜಸ್ಟ್ ಮಾಡಬಹುದು. ಅಡ್ವಾಂಟೇಜಸ್ ಯಾವುದೆಲ್ಲ ಅಂದ್ರೆ, ಪ್ರೊವೈಡ್ಸ್ ಗುಡ್ ಫಿಟ್ಟಿಂಗ್, resist sliding and can adjust slight misalignment. Application, automatic shafts and machine tools. ಈ ಚಿತ್ರ ಒಂದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ವುಡ್ರೂಫ್ ಕೀ ಇದು ಚಿತ್ರ ಒಂದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ವುಡ್ರೂಫ್ ಕೀ ಇದು. ನೆಕ್ಸ್ಟ್ 7th ಕ್ವಶನ್, ಲಿಸ್ಟ್ ಟೈಪ್ಸ್ ಆಫ್ ಪ್ಯಾಟರ್ನ್ಸ್. ಯಾವುದೆಲ್ಲ? ಸಿಂಗಲ್ ಪೀಸ್ ಪ್ಯಾಟರ್ನ್, ಸ್ಪ್ಲಿಟ್ ಪ್ಯಾಟರ್ನ್, ಮ್ಯಾಚ್ ಪ್ಲೇಟ್ ಪ್ಯಾಟರ್ನ್ ಅಂಡ್ ಕೋಪ್ ಅಂಡ್ ಡ್ರ್ಯಾಗ್ ಪ್ಯಾಟರ್ನ್, gated patterns, sweep patterns, shell patterns and skeleton patterns ಮತ್ತು loose piece patterns. ಸೊ ಇದಕ್ಕೆ ನೀವು ಚಿತ್ರ ಮಾಡಿದ್ರೆ ಇನ್ನೂ ಸಹ ಒಳ್ಳೆಯದು. ದಿಸ್ ಫಸ್ಟ್ ಒನ್ ಸಿಂಗಲ್ ಪೀಸ್ ಪ್ಯಾಟರ್ನ್, ಮತ್ತೊಂದು ಸೆಕೆಂಡ್ ಒನ್ 2 ಪೀಸ್ ಪ್ಯಾಟರ್ನ್, ಥರ್ಡ್ ಒನ್ ಮಲ್ಟಿ ಪೀಸ್ ಪ್ಯಾಟರ್ನ್, ಮತ್ತೊಂದು ಲೂಸ್ ಪೀಸ್ ಪ್ಯಾಟರ್ನ್, ಕೋಪ್ ಅಂಡ್ ಡ್ರ್ಯಾಗ್ ಪ್ಯಾಟರ್ನ್, ಮತ್ತೊಂದು ಸ್ವೀಪ್ ಪ್ಯಾಟರ್ನ್, ಶೆಲ್ ಪ್ಯಾಟರ್ನ್, ಸ್ಕೆಲಿಟನ್ ಪ್ಯಾಟರ್ನ್ ಮತ್ತು ಸೆಗ್ಮೆಂಟಲ್ ಫಾಲೋ ಬೋರ್ಡ್, ಮತ್ತೊಂದು ಮ್ಯಾಚ್ ಪ್ಲೇಟ್ ಅಂಡ್ ಗೇಟೆಡ್ ಪ್ಯಾಟರ್ನ್. ಈ ರೀತಿ ಒಂದು ಡಯಾಗ್ರಾಮ್ ಮಾಡ್ಕೊಳ್ಳಿ. ಡಯಾಗ್ರಾಮ್ ಮಾಡಿದ್ರೆ ಕರೆಕ್ಟ್ ಆಗಿ ನಿಮಗೆ ಐಡಿಯಾ ಸಿಗುತ್ತೆ. ಸಿಂಗಲ್ ಪೀಸ್ ಅಂದ್ರೆ ಯಾವುದು, 2 ಪೀಸ್ ಅಂದ್ರೆ ಯಾವುದು, ಮಲ್ಟಿ ಪೀಸ್ ಯಾವ ರೀತಿ ಇರುತ್ತೆ, ಮತ್ತೆ ಲೂಸ್ ಪೀಸ್ ಯಾವ ರೀತಿ ಇರುತ್ತೆ, ಮತ್ತೆ ಕೋಪ್ ಅಂಡ್ ಡ್ರ್ಯಾಗ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಐಡಿಯಾ ಸಿಗುತ್ತೆ. ಸೊ ಮಾರ್ಕ್ಸ್ ಒಳ್ಳೆ ಸಿಗ್ತದೆ ಕರೆಕ್ಟ್ ಆಗಿ ಚಿತ್ರ ಮತ್ತು ಇದು ಲಿಸ್ಟ್ ಮಾಡಿದ್ರೆ, ಚಿತ್ರದೊಟ್ಟಿಗೆ ಲಿಸ್ಟ್ ಮಾಡಿದ್ರೆ. ಓಕೆ, ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಸ್ವೆಪ್ಟ್ ವಾಲ್ಯೂಮ್ ಆಫ್ ಎ 100 cc bike engine. Its clearance volume is 10 cc. ಯಾವ ರೀತಿ ನಾವು ಸ್ವೆಪ್ಟ್ ವ್ಯಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೋದು? ಟೋಟಲ್ ವ್ಯಾಲ್ಯೂಮ್ ಈಸ್ ಈಕ್ವಲ್ ಟು ಸ್ವೆಪ್ಟ್ ವ್ಯಾಲ್ಯೂಮ್ ಪ್ಲಸ್ ಕ್ಲಿಯರೆನ್ಸ್ ವ್ಯಾಲ್ಯೂಮ್. ಈಗ ಟೋಟಲ್ ವ್ಯಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ? 100 ಅಂತ 100 cc ಅಂತ ಕೊಟ್ಟಿದ್ದಾರೆ. 100 ಈಕ್ವಲ್ ಟು ಸ್ವೆಪ್ಟ್ ವ್ಯಾಲ್ಯೂಮ್ ನಾವು ಫೈಂಡ್ ಔಟ್ ಮಾಡಬೇಕು. ಸ್ವೆಪ್ಟ್ ಅನ್ನು ಹಾಗೆ ಸ್ವೆಪ್ಟ್ ಅಂತ ಬರೆದಾಯ್ತು, ಪ್ಲಸ್ ಎಷ್ಟು ಕ್ಲಿಯರೆನ್ಸ್ ವ್ಯಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ? 10 ಕೊಟ್ಟಿದ್ದಾರೆ. ಸೊ ಸ್ವೆಪ್ಟ್ ವ್ಯಾಲ್ಯೂಮ್ ನಮಗೆ ಬೇಕಾದ್ರಿಂದ ಸ್ವೆಪ್ಟ್ ವ್ಯಾಲ್ಯೂಮ್ ಈಚೆದೊಂದು 10 ಮೈನಸ್ 10 ಸ್ವೆಪ್ಟ್ ವ್ಯಾಲ್ಯೂಮ್ ಬೇಕಾದ ನಮಗೆ. ಸೊ 100 ಮೈನಸ್ 10 ಮಾಡಿದ್ರೆ 90 cc ಆನ್ಸರ್ ಇರ್ತದೆ ಕರೆಕ್ಟ್ ಆಗಿ. ದ ಸ್ವೆಪ್ಟ್ ವ್ಯಾಲ್ಯೂಮ್ ಆಫ್ ದ ಇಂಜಿನ್ ಈಸ್ 90. ಓಕೆ, ಇಲ್ಲಿ ಪಾರ್ಟ್ ಸಿ ಫುಲ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಪಾರ್ಟ್ ಡಿ. ಪಾರ್ಟ್ ಡಿ ಯಲ್ಲಿ ಸಾಗಿ ಆನ್ಸರ್ ಎನಿ 5 ಕ್ವಶನ್ಸ್ ಆಫ್ ದಿ ಫಾಲೋವಿಂಗ್. ಫಸ್ಟ್ ಕ್ವಶನ್ ಅಂತ, ಕನ್ವರ್ಟ್ 100 ನ್ಯೂಟನ್ ಮೀಟರ್ ಸ್ಕ್ವೇರ್ ಇಂಟು ಈಕ್ವಲೆಂಟ್ ಟು ಪೌಂಡ್ಸ್ ಇನ್ PSI ಅಂತ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. 1 ನ್ಯೂಟನ್ ಮೀಟರ್ ಸ್ಕ್ವೇರ್ ಅಂದ್ರೆ ಎಷ್ಟು? 1 ಪಾಸ್ಕಲ್ ಆಯ್ತು. ನೆಕ್ಸ್ಟ್ 1 ಪಾಸ್ಕಲ್ ಇಸ್ ಈಕ್ವಲ್ ಟು 0.000145 PSI. ಸೊ therefore 100 ನ್ಯೂಟನ್ ಮೀಟರ್ ಸ್ಕ್ವೇರ್ ಈಕ್ವಲ್ ಟು 100 ಇಂಟು 0.000145 ಮಾಡಿದಾಗ ನಮಗೆ ಎಷ್ಟು PSI ಸಿಗ್ತದೆ? 0.0145. ಇದನ್ನು ನೀವು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು. ಇದೊಂದು ಕರೆಕ್ಟ್ ಬೇಕು ನಿಮಗೆ. ಯಾವುದಂದ್ರೆ 1 ನ್ಯೂಟನ್ ಮೀಟರ್ ಸ್ಕ್ವೇರ್ ಅಂದ್ರೆ 1 ಪ್ಯಾಸ್ಕಲ್. 1 ಪ್ಯಾಸ್ಕಲ್ ಅಂದ್ರೆ 0.000145 PSI ಅಂತ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಆ ವ್ಯಾಲ್ಯೂ.
ನೆಕ್ಸ್ಟ್ ಕ್ವಶನ್, ಕ್ಲಾಸಿಫೈ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. ಇಂಜಿನಿಯರಿಂಗ್ ಮೆಟೀರಿಯಲ್ ಕ್ಲಾಸಿಫೈಡ್ ಆಗಿ ಬರಿಬಹುದು. ನೀವು ಈ ರೀತಿ ಸಹ ಬರಿಬಹುದು, ಇಲ್ಲಿ ತೋರಿಸಿರುವ ಹಾಗೆ ಸಹ ಬರಿಬಹುದು. ಅದು ಅಲ್ಲದೆ ಇನ್ನು ಕ್ಲಾಸಿಫಿಕೇಶನ್ ಟೈಪ್ ಅಲ್ಲಿ ಯಾವ ಎಲ್ಲಿಂದ ಎಲ್ಲಿಗೆ ಅಂತ ನಾನು ತೋರಿಸ್ತೇನೆ ಜಸ್ಟ್ ಇನ್ನೊಂದು ಫಿಗರ್ ಅಲ್ಲಿ ನೋಡಿ. ಈ ರೀತಿಯಾಗಿ ಬರಿಬಹುದು, ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಅಂತ ಫಸ್ಟ್ ಗೆ ಹಾಕಿ ಅದರ ನಂತರ ಅದರಲ್ಲಿ ವಾಪಸ್ ಕೆಳಗೆ 3 ಮೆಟಲ್ಸ್, ನಾನ್ ಮೆಟಲ್ಸ್, ಮತ್ತೊಂದು ಕಾಂಪೋಸೈಟ್ಸ್ ಅಂತ. ಮೆಟಲ್ಸ್ ನಂದರಲ್ಲಿ ಯಾವ್ದೆಲ್ಲ ಬರುತ್ತೆ ಅಂದ್ರೆ ಫೆರಸ್ ಮತ್ತು ನಾನ್ ಫೆರಸ್ ಮೆಟೀರಿಯಲ್ಸ್ ಅಂತ. ಫೆರಸ್ ನಂದರಲ್ಲಿ ಸ್ಟೀಲ್, ಅಲಾಯ್ ಸ್ಟೀಲ್, ಸ್ಟೈನ್ಲೆಸ್ ಸ್ಟೀಲ್, ಕಾಸ್ಟ್ ಐರನ್. ಅದೇ ರೀತಿ ನೆಕ್ಸ್ಟ್ ನಾನ್ ಮೆಟಲ್ಸ್ ಅಲ್ಲಿ ಸೆರಾಮಿಕ್ಸ್ ಆಗಿರ್ಬೋದು, ಗ್ರಾಫೈಟ್ ಆಗಿರ್ಬೋದು, ಪ್ಲಾಸ್ಟಿಕ್ಸ್ ಆಗಿರ್ಬೋದು, ಲಾಸ್ಟ್ ಒನ್ ಎಲಾಸ್ಟೋಮರ್ಸ್ ಆಗಿರ್ಬೋದು. ನೆಕ್ಸ್ಟ್ ಕಾಂಪೋಸೈಟ್ಸ್ ನಂತರಲ್ಲಿ ಕಾರ್ಬನ್ಸ್, ಮತ್ತೆ ಇನ್ನೊಂದು ಫೈಬರ್ ಗ್ಲಾಸ್, ರೆಸಿನ್ಸ್. ಸೊ ಹೀಗೆ 1 by 1 ಸ್ಪ್ಲಿಟ್ ಮಾಡ್ಕೊಂಡು ಬರೆದ್ರೆ ಸಹ ಆಗ್ತದೆ. ಕ್ಲಾಸಿಫಿಕೇಶನ್ ಕೇಳಿದ ಕಾರಣ ಆಗಿ ಈ ರೀತಿಯಾಗಿ ಬರಿಬಹುದು. ನೀವು ಹಾಗೆ ಅಲ್ಲಿ ಡೈರೆಕ್ಟ್ ಅನ್ನು ಫಸ್ಟ್ ಅನ್ನು ತೋರಿಸಿದೆ ಅಲ್ಲ, ಅದೇ ರೀತಿ ಬರಿಬೇಕು ಅಂತಿಲ್ಲ, ಈ ರೀತಿಯಾಗಿ ಬರೆದ್ರೆ ಸಹ ಆಗ್ತದೆ ಕ್ಲಾಸಿಫಿಕೇಶನ್ ಅಂತ ಕೊಟ್ಟಾಗ. Okay, question number 3. Compare ferrous and non-ferrous materials. Ferrous materials, first point, contains iron as a major element. ಅಂದ್ರೆ ಫೆರಸ್ ಲೋಹಗಳು ಹೆಚ್ಚಾಗಿ ಕಬ್ಬಿಣದ ಅಂಶವನ್ನು ಹೊಂದಿರುತ್ತದೆ ಅಂತ ಅರ್ಥ. ಇದರಲ್ಲಿ ನಾನ್ ಫೆರಸ್ ಮೆಟೀರಿಯಲ್ ಡು ನಾಟ್ ಕಂಟೈನ್ಸ್ ಐರನ್ಸ್, ಅಂದ್ರೆ ಇದು ಕಬ್ಬಿಣದ ಅಂಶವನ್ನು ಹೊಂದಿರುವುದಿಲ್ಲ ಅಂತ ಅರ್ಥ. ಫೆರಸ್ ಮೆಟೀರಿಯಲ್ಸ್ ಸ್ಟ್ರಾಂಗ್ ಅಂಡ್ ಹಾರ್ಡ್. ಸೆಕೆಂಡ್ ಪಾಯಿಂಟ್, ಸ್ಟ್ರಾಂಗ್ ಅಂಡ್ ಹಾರ್ಡ್ ಅಂದ್ರೆ ಫೆರಸ್ ಲೋಹಗಳು ಭಾರವಾಗಿರುತ್ತದೆ ಮತ್ತು ಹೆಚ್ಚಿನ ಶಕ್ತಿಯನ್ನು ಹೊಂದಿರುತ್ತದೆ ಮತ್ತು ಬಾಳಿಕೆ ಜಾಸ್ತಿ ಬರ್ತದೆ ಅಂತ. ಅದೇ ರೀತಿ ನಾನ್ ಫೆರಸ್ ಮೆಟೀರಿಯಲ್ಸ್ ಸಾಫ್ಟ್ ಅಂಡ್ ಲೈಟ್ ವೆಯ್ಟ್. ಇವು ಫೆರಸ್ ಲೋಹಗಳಿಗಿಂತ ಕಡಿಮೆ ಭಾರವಾಗಿರುತ್ತದೆ ಮತ್ತು ಮೆದುವಾಗಿರುತ್ತದೆ ಅಂತ ಅರ್ಥ. ಥರ್ಡ್ ಪಾಯಿಂಟ್, ಮ್ಯಾಗ್ನೆಟಿಕ್ ಇನ್ ನೇಚರ್, ಅಂದ್ರೆ ಫೆರಸ್ ಲೋಹಗಳು ಕಾಂತೀಯವಾಗಿದೆ. ಅದೇ ನಾನ್ ಫೆರಸ್ ಮೆಟೀರಿಯಲ್ ನಾನ್ ಮ್ಯಾಗ್ನೆಟಿಕ್, ಕಾಂತೀಯವಲ್ಲದ ಲೋಹಗಳು. ನೆಕ್ಸ್ಟ್ ಪಾಯಿಂಟ್ ಇಸ್ ಕೊರೋಜನ್ ಅಂದ್ರೆ ಬೇಗ ರಸ್ಟ್ ಹಿಡಿತದೆ ಅಂತ ಅರ್ಥ, ತುಕ್ಕು ಹಿಡಿತದೆ ಅಂತ ಅರ್ಥ ಬೇಗ. ಅದೇ ನಾನ್ ಫೆರಸ್ ಮೆಟೀರಿಯಲ್ಸ್ ಅಂದ್ರೆ ಕರಪ್ಷನ್ ರೆಸಿಸ್ಟೆನ್ಸ್ ಇದೆ, ಅಂದ್ರೆ ಅಷ್ಟು ಬೇಗಕ್ಕೆ ತುಕ್ಕು ಹಿಡಿಯುವುದಿಲ್ಲ ಈ ಮೆಟೀರಿಯಲ್ಸ್. ನಾನ್ ಫೆರಸ್ ಮೆಟೀರಿಯಲ್ ಅಷ್ಟು ಬೇಗಕ್ಕೆ ತುಕ್ಕು ಹಿಡಿಯುವುದಿಲ್ಲ ಅಂತ ಅರ್ಥ. ಎಕ್ಸಾಂಪಲ್ ಯಾವುದೆಲ್ಲ ಅಂದ್ರೆ ಫೆರಸ್ ಮೆಟೀರಿಯಲ್ಸ್ ಕಾಸ್ಟ್ ಐರನ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಅದರಲ್ಲಿ ಕಾರ್ಬನ್ ಸ್ಟೀಲ್ ಆಗಿರ್ಬೋದು, ರಾಟ್ ಐರನ್ ಆಗಿರ್ಬೋದು, ಇದೆಲ್ಲ ಫೆರಸ್ ಮೆಟೀರಿಯಲ್ಸ್ ಎಕ್ಸಾಂಪಲ್ಸ್. ಅದೇ ರೀತಿ ನಾನ್ ಫೆರಸ್ ಮೆಟೀರಿಯಲ್ಸ್ ಎಕ್ಸಾಂಪಲ್ ಯಾವುದೆಲ್ಲ ಅಂದ್ರೆ ಅಲ್ಯೂಮಿನಿಯಂ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಟಿನ್ ಜಿಂಕ್ ಆಗಿರ್ಬೋದು, ಲೀಡ್ ಆಗಿರ್ಬೋದು, ಇದೆಲ್ಲ ನಾನ್ ಫೆರಸ್ ಮೆಟೀರಿಯಲ್ಗೆ ಎಕ್ಸಾಂಪಲ್ಸ್. ಸೊ ನೆಕ್ಸ್ಟ್ ಫೋರ್ತ್ ಕ್ವಶನ್, ಎಕ್ಸ್ಪ್ಲೇನ್ thermoplastics with its properties. Okay, what is thermoplastic? The definition out here. And the thermoplastics are the category of the polymer materials that are soften when heated and harden when cooled. And its process is reversible and can be repeated many times. They do not undergo any chemical changes during heating and cooling. ಅಂದ್ರೆ ಏನು? ಥರ್ಮೋಪ್ಲಾಸ್ಟಿಕ್ಗಳು ಬಿಸಿ ಮಾಡಿದಾಗ ಮೆದು ಆಗುವುದು ಮತ್ತೆ ತಣ್ಣಗಾದಾಗ ಗಟ್ಟಿಯಾಗುವ ಪ್ಲಾಸ್ಟಿಕ್ ವಸ್ತುಗಳು. ಮತ್ತೆ ಯಾವುದೇ ರಾಸಾಯನಿಕ ಬದಲಾವಣೆ ಆಗುವುದಿಲ್ಲ. ಯಾವಾಗ? ಬಿಸಿ ಮಾಡಿದಾಗ ಅಥವಾ ತಣ್ಣಗೆ ಮಾಡಿದಾಗ ಯಾವುದೇ ರೀತಿಯ ರಾಸಾಯನಿಕ ಬದಲಾವಣೆ ಆಗುವುದಿಲ್ಲ. ಸಿಂಪ್ಲೆಸ್ಟ್ ಫಾರ್ಮ್ ಆಗಿ ಹೇಳುವುದಾದ್ರೆ ಮರುಬಳಕೆಗೆ ತುಂಬಾ ಸೂಕ್ತವಾದ ಮೆಟೀರಿಯಲ್. ಓಕೆ, ಪ್ರಾಪರ್ಟೀಸ್ ಆಫ್ ದಿ ಥರ್ಮೋಪ್ಲಾಸ್ಟಿಕ್ಸ್. ಯಾವುದೆಲ್ಲ ಪ್ರಾಪರ್ಟೀಸ್ ಇದೆ ಥರ್ಮೋಪ್ಲಾಸ್ಟಿಕ್ಸ್ ಅಂದ್ರೆ, ಫಸ್ಟ್ ಪಾಯಿಂಟ್, ಸಾಫ್ಟನ್ ಆನ್ ಹೀಟಿಂಗ್ ಅಂಡ್ ಹಾರ್ಡನ್ ಆನ್ ಕೂಲಿಂಗ್. ಅಂದ್ರೆ ಹೆಚ್ಚು ಬಿಸಿ ಮಾಡಿದಾಗ ಮೆದುವಾಗುವುದು ಮತ್ತು ತಣ್ಣಗಾದಾಗ ಗಟ್ಟಿಯಾಗುವುದು ಅಂತ ಅರ್ಥ. ಸೆಕೆಂಡ್ ಪಾಯಿಂಟ್, ಕ್ಯಾನ್ ಬಿ ರೀಶೇಪ್ಡ್ ಅಂಡ್ ರಿಸೈಕಲ್ಡ್ ಈಸಿಲಿ. ಮರು ಆಕಾರ ನೀಡುವ ಮತ್ತು ಮರುಬಳಕೆಗೆ ಅನುಕೂಲವಾದ ಪ್ಲಾಸ್ಟಿಕ್ ಅಂತ. ಥರ್ಡ್ ಪಾಯಿಂಟ್ ಇಸ್ ಗುಡ್ ಎಲೆಕ್ಟ್ರಿಕಲ್ ಇನ್ಸುಲೇಷನ್, ಅಂದ್ರೆ ವಿದ್ಯುತ್ ನಿರ್ವಾಹಕ ಕಡಿಮೆ ಅಂತ, ಅಂದ್ರೆ ಕರೆಂಟ್ ಪಾಸ್ ಆಗುದಿಲ್ಲ ಅಂತ. ಫೋರ್ತ್ ಪಾಯಿಂಟ್, ಲೈಟ್ ವೇಟ್ ಅಂಡ್ ಲೆಸ್ ಡೆನ್ಸಸ್, ಅಂದ್ರೆ ತೂಕ ಕಡಿಮೆ ಮತ್ತು ದಟ್ಟತೆ ಕಡಿಮೆ ಅಂತ. ನೆಕ್ಸ್ಟ್, ಗುಡ್ ರೆಸಿಸ್ಟೆನ್ಸ್ ಟು ಕೆಮಿಕಲ್ ಅಂಡ್ ಕೊರೋಜನ್, ಅಂದ್ರೆ ರಾಸಾಯನಿಕಗಳಿಗೆ ಉತ್ತಮ ಪ್ರತಿರೋಧ ನೀಡಬಲ್ಲ ಪ್ಲಾಸ್ಟಿಕ್ ಅಂತ ಇಲ್ಲಿ ಅರ್ಥ. ಅದೇ ನೆಕ್ಸ್ಟ್ ಪಾಯಿಂಟ್, ಹೈ ಇಂಪ್ಯಾಕ್ಟ್ ಸ್ಟ್ರೆಂತ್. ಓಕೆ, ನೆಕ್ಸ್ಟ್ ಪಾಯಿಂಟ್,
ಪುವರ್ ಹೀಟ್ ರೆಸಿಸ್ಟೆನ್ಸ್ ಅಂದ್ರೆ ಕರಗುವ ತಾಪಮಾನ ಕಡಿಮೆ ಇದೆ ಅಂತ ಅರ್ಥ. ಅಪ್ಲಿಕೇಶನ್ಸ್ ಇದನ್ನು ಎಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಪಾಯಿಂಟ್ ಇಸ್ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್, ಸೆಕೆಂಡ್ ಪಾಯಿಂಟ್ ಇಸ್ ಎಲೆಕ್ಟ್ರಿಕಲ್ ಇನ್ಸುಲೇಷನ್ಸ್, ಥರ್ಡ್ ಪಾಯಿಂಟ್ ಇಸ್ ಆಟೋಮೋಟಿವ್ ಪಾರ್ಟ್ಸ್ ಅಂದ್ರೆ ಆಟೋಮೊಬೈಲ್ ಪಾರ್ಟ್ಸ್ ಅಲ್ಲಿ, ಫೋರ್ತ್ ಪಾಯಿಂಟ್ ಇಸ್ ಟಾಯ್ಸ್ ಅಂಡ್ ಪೈಪ್ಸ್ ಅಂಡ್ ಫರ್ನಿಚರ್ಸ್, ಫಿಫ್ತ್ ಪಾಯಿಂಟ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಮನೆ ಉಪಯೋಗಿ ವಸ್ತುಗಳಲ್ಲಿ ಯೂಸ್ ಮಾಡ್ತಾರೆ. ಅಪ್ಲಿಕೇಶನ್ ನೀವು ಡೈಲಿ ಯೂಸ್ ಮಾಡುವ ಪ್ಲಾಸ್ಟಿಕ್ಸ್, ಥರ್ಮೋಪ್ಲಾಸ್ಟಿಕ್ಸ್ ಅನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅದನ್ನೆಲ್ಲ ಬರೀಬಹುದು ಅಪ್ಲಿಕೇಶನ್ಸ್ ಅಲ್ಲಿ. ಅದರಲ್ಲಿ ಸಹ ನಮಗೆ ಆಟೋಮೊಬೈಲ್ ರಿಲೇಟೆಡ್ ಥಿಂಗ್ಸ್ ಅಲ್ಲಿ ಬರೆದ್ರೆ ಯಾವ್ದೆಲ್ಲ ಯೂಸ್ ಮಾಡ್ತಾರೆ ಅಂತ ನೋಡಿ ಅದನ್ನೇ ಬರೆದ್ರೆ ಒಳ್ಳೇದು. ಕ್ವಶನ್ ನಂಬರ್ 5, ಎಕ್ಸ್ಪ್ಲೈನ್ ಬಟ್ ಜಾಯಿಂಟ್ ವಿತ್ ಎ ಸ್ಕೆಚ್. ಅಂದ್ರೆ ಈಗ ಬಟ್ ಜಾಯಿಂಟ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡೋದು. A butt joint is the simplest and most commonly used type of joint in welding and woodworking. ಇದೊಂದು ಸರಳ ಮತ್ತು ಹೆಚ್ಚಾಗಿ ಯೂಸ್ ಮಾಡುವಂತ ವೆಲ್ಡಿಂಗ್ ಜಾಯಿಂಟ್ ಆಗಿದೆ. In this joint, two plates or components are placed edge to edge in the same plane and welded together. ಬಟ್ ಜಾಯಿಂಟ್ ಅಂದ್ರೆ ಎರಡು ಲೋಹದ ತಟ್ಟೆಗಳು ಅಥವಾ ಭಾಗಗಳನ್ನು ಒಂದೇ ಸಮತಲದಲ್ಲಿರುವಂತೆ ತುದಿಯಿಂದ ತುದಿಗೆ ಜೋಡಿಸಿ ವೆಲ್ಡಿಂಗ್ ಮಾಡುವ ವ್ಯವಸ್ಥೆ. ಕೀ ಪಾಯಿಂಟ್ಸ್ ನೋಡೋದಂದ್ರೆ ಅಂದ್ರೆ ಯಾವ್ದೆಲ್ಲ ಪ್ರಾಪರ್ಟೀಸ್ ಬಟ್ ಜಾಯಿಂಟ್ ಇರ್ತದೆ ನೋಡೋದಾದ್ರೆ, ಯೂಸ್ಡ್ ಫಾರ್ ಜಾಯಿನಿಂಗ್ ಟೂ ಮೆಟಲ್ ಪೀಸಸ್ ಎಂಡ್ ಟು ಎಂಡ್ ಜಾಯಿನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಎರಡು ಪೀಸ್ಗಳನ್ನು ಎಂಡ್ ಟು ಎಂಡ್ ಜಾಯಿನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಈಸಿ ಟು ಫ್ಯಾಬ್ರಿಕ್ ಅಂದ್ರೆ ಸುಲಭವಾಗಿ ತಯಾರಿಸಬಹುದು. ರಿಕ್ವೈರ್ ಲೆಸ್ ಪ್ರಿಪರೇಷನ್ ಅಂದ್ರೆ ಕಡಿಮೆ ಸಮಯದಲ್ಲಿ ಕೂಡ ಮಾಡಬಹುದು, ಒಂದು ಪ್ರಿಪರೇಷನ್ ಇಲ್ಲದೆ ಕೂಡ ಇದನ್ನು ವೆಲ್ಡ್ ಮಾಡಬಹುದು. ಸ್ಟ್ರೆಂತ್ ಡಿಪೆಂಡ್ಸ್ ಆನ್ ದ ವೆಲ್ಡಿಂಗ್ ಕ್ವಾಲಿಟಿ. ಅದ ವೆಲ್ಡಿಂಗ್ ನ ಗಟ್ಟಿ ಯಾವುದರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂದ್ರೆ ನೀವು ಮಾಡುವ ವೆಲ್ಡಿಂಗ್ ನ ಮೇಲೆ, ಅಂದ್ರೆ ಯಾವ ರೀತಿ ವೆಲ್ಡ್ ಮಾಡ್ತೀರಿ ನೀವು, ಅದರಲ್ಲಿ ಯಾವುದೇ ರೀತಿ ಬ್ರೇಕ್ ಆಗದಾಗಿ ವೆಲ್ಡ್ ಮಾಡಿದ್ರೆ ವೆಲ್ಡಿಂಗ್ ಒಳ್ಳೆ ಕ್ವಾಲಿಟಿಯಾಗಿ ಬರ್ತದೆ ಅಂತ. ಸುಟೇಬಲ್ ಫಾರ್ ಪ್ಲೇಟ್ಸ್ ಫಾರ್ ಈಕ್ವಲ್ ಥಿಕ್ನೆಸ್ ಅಂದ್ರೆ ಒಂದೇ ರೀತಿನ ಥಿಕ್ನೆಸ್ ಇರುವ ಮೆಟೀರಿಯಲ್ಸ್ ಅನ್ನು ಅಂದ್ರೆ ಒಂದೇ ಸಮವಾಗಿ ಜಾಯಿನ್ ಮಾಡ್ಲಿಕ್ಕೆ ಮಾತ್ರ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಈ ಮೆಟೀರಿಯಲ್ ಬಟ್ ಜಾಯಿಂಟ್ ಅಂದ್ರೆ. ನೆಕ್ಸ್ಟ್ ಅಪ್ಲಿಕೇಶನ್ಸ್, ಪೈಪ್ಸ್ ಅಂಡ್ ಸ್ಟ್ರಕ್ಚರಲ್ ಫ್ರೇಮ್ಸ್, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಫ್ಯಾಬ್ರಿಕೇಶನ್ ಆಫ್ ಟ್ಯಾಂಕ್ಸ್ ಅಂಡ್ ವೆಸಲ್ಸ್, ಥರ್ಡ್ ಪಾಯಿಂಟ್ ಆಟೋಮೇಟಿವ್ ಅಂಡ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಪೈಪ್ ಜೋಡಣೆ ಮಾಡುವಲ್ಲಿ, ಮತ್ತೆ ಆಟೋಮೊಬೈಲ್ ಇಂಡಸ್ಟ್ರೀಸ್ ಗಳಲ್ಲಿ, ಮತ್ತೆ ಟ್ಯಾಂಕ್ ಗಳಲ್ಲಿ ಮತ್ತು ವೆಸಲ್ ಗಳ ತಯಾರಿ ಮಾಡುವಲ್ಲಿ ಯೂಸ್ ಮಾಡ್ತಾರೆ. ಕ್ವಶನ್ ಅಲ್ಲಿ ಸ್ಕೆಚ್ ಅಂಡ್ ಎಕ್ಸ್ಪ್ಲೇನ್ ಅಂತ ಕೊಟ್ಟಿದ್ರು. ಸೊ ಈ ಸ್ಕೆಚ್ ಅನ್ನು ನೀವು ಮಾಡಿ, ಈಸಿ ಆಗಿದೆ ಸ್ಕೆಚ್ ಮಾಡ್ಲಿಕ್ಕೆ ಸಹ. ಸ್ಟೀಲ್ ಪ್ಲೇಟ್ ಅಂದ್ರೆ ಎರಡು ಮೆಟೀರಿಯಲ್, ಒಂದು ಪ್ಲೇಟ್ 1 ಇನ್ನೊಂದು ಪ್ಲೇಟ್ 2, ಎರಡು ಪ್ಲೇಟ್ ಅನ್ನು ಮತ್ತೆ ನಡುವಲ್ಲಿ ಜಾಯಿನಿಂಗ್ ಮಾಡುವ ಮೆಟೀರಿಯಲ್. ಇದು ವೆಲ್ಡ್ ಆದ ಪೋರ್ಷನ್ ಮಿಡ್ಲ್ ಅಲ್ಲಿ, ಆರೆಂಜ್ ಕಲರ್ ಕಾಣ್ತದಲ್ಲ ಅದು ವೆಲ್ಡ್ ಆದ ಪೋರ್ಷನ್. ಈ ಫಿಗರ್ ಅನ್ನು ಮಾಡಿ ಕರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ. Okay, question number 6, explain castle nut locking method with the neat sketch. Okay, what is castle nut? A castle nut is a special type of locking nut used to prevent loosening due to the vibration or rotational force. ಅಂದ್ರೆ ಕಂಪನ ಅಥವಾ ತಿರುಗುವ ಶಕ್ತಿಯಿಂದ ನಟ್ ಸಡಿಲಗೊಳಿಸುವುದನ್ನು ತಡೆಗಟ್ಟಲು ಬಳಸುವ ಒಂದು ವಿಶೇಷ ಲಾಕಿಂಗ್ ಸಿಸ್ಟಮ್ ಆಗಿದೆ. It has the slot on its top that look like turrets of the castle. ಅಂದ್ರೆ ಇದು ಯಾವ ರೀತಿ ಇದೆ ಅಂದ್ರೆ ಮೇಲ್ಭಾಗದಲ್ಲಿ ಒಂದು ಕೋಟೆಯ ಗೋಪುರದಂತೆ ಕಾಣುವ ಸಣ್ಣ ಸಣ್ಣದಾದ ಒಂದು ಸ್ಲಾಟ್ಗಳಿವೆ ಮೇಲ್ಭಾಗದಲ್ಲಿ, ಅದಕ್ಕೆ ಇದನ್ನು ಕಾಸ್ಟಲ್ ನೆಟ್ ಎಂದು ಕರೆಯುತ್ತಾರೆ. ಹೌ ಲಾಕಿಂಗ್ ವರ್ಕ್ಸ್ ಅಂದ್ರೆ ಇದು ಯಾವ ರೀತಿ ವರ್ಕ್ ಆಗ್ತದೆ ಈ ಲಾಕಿಂಗ್ ಸಿಸ್ಟಮ್ ಅಂದ್ರೆ, ಫಸ್ಟ್ ಪಾಯಿಂಟ್, ಎ ಬೋಲ್ಟ್ ಆರ್ ಶಾಫ್ಟ್ ವಿತ್ ಎ ಡ್ರಿಲ್ ರೋಲ್ ಇಸ್ ಯೂಸ್ಡ್. ಅಂದ್ರೆ ಬೋಲ್ಟ್ ಅಥವಾ ಶಾಫ್ಟ್ ನಲ್ಲಿ ಒಂದು ರಂಧ್ರ ಇರ್ತದೆ, ಒಂದು ರಂಧ್ರ ತೆರೆಯಲಾಗಿರುತ್ತದೆ. ಸೆಕೆಂಡ್ ಪಾಯಿಂಟ್, ಎ ಕಾಸ್ಟಲ್ ನಟ್ ಇಸ್ ಎ ಟೈಟನ್ ಡ್ಯೂ ಟು ರಿಕ್ವೈರ್ಡ್ ಟಾರ್ಕ್. ಕಾಸ್ಟಲ್ ನಟ್ ಅನ್ನು ಅಗತ್ಯವಾದ ಬಿಗಿತಕ್ಕೆ ಅಂದ್ರೆ ಎಷ್ಟು ಟೈಟ್ ಮಾಡಿ ಹಾಕ್ಲಿಕ್ಕೆ ಆಗ್ತದೆ ಅಷ್ಟು ಟೈಟ್ ಮಾಡಿ ಹಾಕಿರ್ತಾರೆ. ಕ್ವಾರ್ಟರ್ ಪಿನ್ ಈಸ್ ಇನ್ಸರ್ಟೆಡ್ ಥ್ರೂ ದ ಹೋಲ್. ಅಂದ್ರೆ ಆ ರಂಧ್ರ ತೆಗೆದಿರ್ತಾರಲ್ಲ ಆ ರಂಧ್ರಕ್ಕೆ ಕ್ವಾರ್ಟರ್ ಪಿನ್ ಅನ್ನು ಹಾಕ್ಲಿಕ್ಕೆ ಆಗ್ತದೆ.
Fourth point, the pin ends are bent to prevent nut rotation. ಅಂದ್ರೆ ಕ್ವಾರ್ಟರ್ ಪಿನ್ ತುದಿಗಳನ್ನು ಹೊರಗೆ ಮಾಡಿ ಬಗ್ಗಿಸಲಾಗಿರುತ್ತೆ. ಅಂದ್ರೆ ಆ ಪಿನ್ ಹೊರಗೆ ಸೈಡ್ ಮಾಡಿ ಅದು ಯಾವ ಸೈಡ್ಗೆ ರೊಟೇಷನ್ ಆಗ್ತದೆ ನಟ್ ಆ ಸೈಡ್ಗೆ ಬಗ್ಗಿಸಿರ್ತಾರೆ. ಅಪ್ಲಿಕೇಶನ್ಸ್ ಆಫ್ ದಿ ಕಾಸ್ಟಲ್ ನಟ್ ಲಾಕಿಂಗ್ ಮೆಥಡ್. ಫಸ್ಟ್ ಪಾಯಿಂಟ್ ಈಸ್ ಆಟೋಮೋಟಿವ್ ವೀಲ್ಸ್ ಅಪ್, ವಾಹನದ ಚಕ್ರದ ಹಬ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೆಕೆಂಡ್ ಪಾಯಿಂಟ್ ಈಸ್ ಏರ್ಕ್ರಾಫ್ಟ್ ಪಾರ್ಟ್ಸ್, ಅಂದ್ರೆ ವಿಮಾನದ ಬಿಡಿ ಭಾಗಗಳಲ್ಲಿ ಯೂಸ್ ಮಾಡ್ತಾರೆ. ಥರ್ಡ್ ಪಾಯಿಂಟ್ ಮೆಷಿನರಿ ಅಂಡ್ ಇಂಜಿನ್ ಕಾಂಪೋನೆಂಟ್ಸ್, ಅಂದ್ರೆ ಯಂತ್ರಗಳಲ್ಲಿ ಮತ್ತೆ ಎಂಜಿನ್ ಉಪಕರಣಗಳಲ್ಲಿ ಯೂಸ್ ಮಾಡ್ತಾರೆ. ಮತ್ತೆ ಸ್ಟೇರಿಂಗ್ ವ್ಯವಸ್ಥೆಗಳಲ್ಲಿ ಯೂಸ್ ಮಾಡ್ತಾರೆ. ಕ್ವಶನ್ ನಲ್ಲಿ ಎಕ್ಸ್ಪ್ಲೇನ್ ಕಾಸ್ಟಲ್ ನಟ್ ಲಾಕಿಂಗ್ ಮೆಥಡ್ ವಿತ್ ನೀಟ್ ಸ್ಕೆಚ್ ಅಂತ ಕೇಳಿರೋದ್ರಿಂದ ಈ ಚಿತ್ರವನ್ನು ನೀವು ಕರೆಕ್ಟ್ ಆಗಿ ಒಂದು ಮಾಡಬೇಕಾಗ್ತದೆ. ಸರಿಯಾಗಿ ನೋಡ್ಕೊಳ್ಳಿ ಈ ಚಿತ್ರವನ್ನು ಯಾವ ರೀತಿ ಇದೆ ಅಂತ. ಲಾಕಿಂಗ್ ಸಿಸ್ಟಮ್ ಆಗಿರ್ಬೋದು, ಕ್ವಾರ್ಟರ್ ಪಿನ್ ಯಾವ ರೀತಿ ಹೊರಗಡೆ ಆಗಿ ಬಗ್ಗಿಸಲಾಗಿದೆ, ಜಸ್ಟ್ ಇದನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ಜಸ್ಟ್ ನೋಡ್ಕೊಳ್ಳಿ. Okay, question number 7. Illustrate open belt drive. What is the definition of belt drive? Definition is, an open belt drive is used to transmit power between two parallel shafts that rotate in the same directions. The belt contains the driver pulley with the driven pulleys. ಅಂದ್ರೆ ಎರಡು ಸಮಾಂತರ ಶಾಫ್ಟ್ಗಳ ನಡುವೆ ಶಕ್ತಿ ಪ್ರಸರಣ ಮಾಡಲು ಬಳಸುವ ವ್ಯವಸ್ಥೆ. ಇಲ್ಲಿ ಡ್ರೈವರ್ ಮತ್ತು ಡ್ರಿವನ್ ಪುಲ್ಲಿ ಎಂಬ ಎರಡು ಭಾಗಗಳಿವೆ, ಅದು ಒಂದೇ ದಿಕ್ಕಿನಲ್ಲಿ ಇರುತ್ತದೆ ಎರಡು ಕೂಡ. Another point is the tight side of the belt remains at the top and slack side stays at the bottom due to gravitational effect. ಅಂದ್ರೆ ಮೇಲ್ಭಾಗದಲ್ಲಿ ಟೈಟ್ ಸೈಡ್ ಇರ್ತದೆ, ಕೆಳಭಾಗದಲ್ಲಿ ಸ್ಲಾಕ್ ಸೈಡ್ ಅಂದ್ರೆ ಲೂಸ್ ಸೈಡ್ ಇರ್ತದೆ. ಯಾವುದೆಲ್ಲ ಕಾಂಪೊನೆಂಟ್ಸ್ ನೋಡುವುದು ಅಂದ್ರೆ ಡ್ರೈವರ್ ಪುಲ್ಲಿ, ಡ್ರಿವನ್ ಪುಲ್ಲಿ, ಬೆಲ್ಟ್, ಟೈಟ್ ಸೈಡ್ ಅಂಡ್ ಸ್ಟ್ಯಾಕ್ ಸೈಡ್. ಯಾವುದಾದ್ರು 5 ಪಾರ್ಟ್ಸ್ಗಳಿವೆ. ಒಂದು ಡ್ರೈವರ್ ಪುಲ್ಲಿ, ಡ್ರಿವನ್ ಪುಲ್ಲಿ, ಬೆಲ್ಟ್, ಟೈಟ್ ಸೈಡ್ ಅಂಡ್ ಸ್ಲಾಕ್ ಸೈಡ್. ಅಡ್ವಾಂಟೇಜ್ ಹೇಳುವುದಾದ್ರೆ ಸಿಂಪಲ್ ಕನ್ಸ್ಟ್ರಕ್ಷನ್ಸ್, ಅಂದ್ರೆ ತಯಾರಿಸಲು ಸುಲಭವಾಗಿರುತ್ತದೆ, ಮತ್ತೆ ಲೋ ಕಾಸ್ಟ್ ಅಂಡ್ ಈಸಿ ಮೇಂಟೆನೆನ್ಸ್, ಕಡಿಮೆ ವೆಚ್ಚ, ಮೇಂಟೆನೆನ್ಸ್ ಕೂಡ ಸುಲಭ. ಸೂಟೇಬಲ್ ಫಾರ್ ಲಾಂಗ್ ಡಿಸ್ಟೆನ್ಸ್ ಪವರ್ ಟ್ರಾನ್ಸ್ಮಿಷನ್, ಹೆಚ್ಚಾದ ವೇಗ ಪ್ರಸರಣಕ್ಕೆ ಸೂಕ್ತ ಅಂತ ಅರ್ಥ. ಅಂದ್ರೆ ದೂರದ ಶಕ್ತಿ ಪರಿವರ್ತನೆಗೆ ಸೂಕ್ತ. ಕ್ವಿಕ್ ಅಂಡ್ ಸ್ಮೂತ್ ಆಪರೇಷನ್, ಬೇಗ ಮತ್ತು ಸ್ಮೂತ್ ಆಪರೇಷನ್, ಅಂದ್ರೆ ಅಷ್ಟೊಂದು ನಾಯ್ಸ್ ಏನ್ ಕ್ರಿಯೇಟ್ ಮಾಡಲ್ಲ ಅಂತ. ಹೈ ಸ್ಪೀಡ್ ಟ್ರಾನ್ಸ್ಮಿಷನ್ ಇಸ್ ಪಾಸಿಬಲ್, ಅಂದ್ರೆ ಅಂತರ ಹೆಚ್ಚಾಗಿದ್ದರೂ ಕೂಡ ಶಕ್ತಿ ಪ್ರಸರಣ ಆಗ್ತದೆ ಅಂತ ಅರ್ಥ. ಓಕೆ, ಅಪ್ಲಿಕೇಶನ್ ಯಾವ್ದೆಲ್ಲ ನೋಡುದು ಅಂದ್ರೆ ಲೇತ್ ಮಿಷಿನ್ಸ್, ಅಗ್ರಿಕಲ್ಚರ್ ಮಿಷಿನರಿ and woodworking machines, workshop power transmission system and conveyors. These are the applications of the belt drives. ಓಕೆ, ಈ ಚಿತ್ರ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಈಗ ಒಂದ್ ಸೈಡ್ ಇದ್ದು ಡ್ರೈವಿಂಗ್ ಪುಲ್ಲಿ, ಅನದರ್ ಸೈಡ್ ಇದ್ದು ಡ್ರಿವನ್ ಪುಲ್ಲಿ. ಇಲ್ಲಿ ಡೈರೆಕ್ಷನ್ ನೋಡಿ ಯಾವ ರೀತಿ ಡೈರೆಕ್ಷನ್ ಆಗುತ್ತೆ ಅಂದ್ರೆ ಎರಡು ಸೇಮ್ ಡೈರೆಕ್ಷನ್ ಅಲ್ಲಿ ರೊಟೇಷನ್ ಆಗುತ್ತೆ. ಅಂದ್ರೆ ಮೇಲಿನ ಸೈಡ್ ಟೈಟ್ ಸೈಡ್, ಕೆಳಗಿನ ಸೈಡ್ ಸ್ಲಾಕ್ ಸೈಡ್. ಅಷ್ಟು ಆನ್ಸರ್ ಮಾಡಿ ಕರೆಕ್ಟಾಗಿ ಈ ಚಿತ್ರವನ್ನು ಕರೆಕ್ಟಾಗಿ ನೀಟಾಗಿ ಬರೆದು ಪಾರ್ಟ್ಸ್ ಎಲ್ಲ ಗುರುತಿಸಿದ್ರೆ ಆಯ್ತು, ಬೆಲ್ಟ್ ಡ್ರೈವ್ನ ಇಲ್ಯುಸ್ಟ್ರೇಷನ್ ಆಯ್ತು. ಓಕೆ, ಕ್ವಶನ್ ನಂಬರ್ 8. Explain the casting process with applications. Casting is a manufacturing process in which molten metal is poured into the mold cavity and allowed to solidify. After solidification, the metal product is removed from the mold. It is used to produce complex shapes that are difficult or expensive to manufacture using other processes. ಏನಂತ ಡೆಫಿನೇಷನ್ ಕೊಟ್ಟೇನೆ, ಕಾಸ್ಟಿಂಗ್ ಅಂದ್ರೆ ಒಂದು ದ್ರವೀಕೃತ ಲೋಹವನ್ನು ಮೌಲ್ಡ್ ಸುರಿದು ಗಟ್ಟಿಯಾಗಿರುವವರೆಗೆ ಬಿಟ್ಟು ನಂತರ ಅದನ್ನು ಹೊರತೆಗೆದು ಅಂತಿಮ ಉತ್ಪನ್ನ ಪಡೆಯುವ ತಯಾರಿಕಾ ವಿಧಾನ ಅಂತ ಹೇಳಿದ್ದಾರೆ. ಸ್ಟೆಪ್ಸ್ ಇನ್ ಕಾಸ್ಟಿಂಗ್ ಪ್ರೊಸೆಸ್, ಯಾವ್ದು ಸ್ಟೆಪ್ಸ್ ಇದೆ ಕಾಸ್ಟಿಂಗ್ ಪ್ರೊಸೆಸ್ ಅಂದ್ರೆ ಫಸ್ಟ್ ಸ್ಟೆಪ್ ಪ್ಯಾಟರ್ನ್ ಮೇಕಿಂಗ್, ಸೆಕೆಂಡ್ ಸ್ಟೆಪ್ ಇಸ್ ಮೌಲ್ಡ್ ಮೇಕಿಂಗ್, ಥರ್ಡ್ ಸ್ಟೆಪ್ ಮೆಲ್ಟಿಂಗ್, ಫೋರ್ತ್ ಸ್ಟೆಪ್
pouring. Next, fifth step, cooling and solidification. Sixth step is shakeout. Seventh is trimming and finishing. ಇಷ್ಟು ಸ್ಟೆಪ್ ಇದೆ, ಅದನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗುವ. ಫಸ್ಟ್ ಒನ್, ಪ್ಯಾಟರ್ನ್ ಮೇಕಿಂಗ್. ಎ ಪ್ಯಾಟರ್ನ್ ಆಫ್ ದಿ ಡಿಸೈರ್ಡ್ ಆಬ್ಜೆಕ್ಟ್ ಇಸ್ ಪ್ರಿಪೇರ್ಡ್ ಯೂಸಿಂಗ್ ವುಡ್, ಮೆಟಲ್ ಆರ್ ಪ್ಲಾಸ್ಟಿಕ್ಸ್. ಏನಂದ್ರೆ ಕಾಸ್ಟಿಂಗ್ ಭಾಗದ ಪ್ರತಿರೂಪವನ್ನು ಮರ ಅಥವಾ ಲೋಹ ಅಥವಾ ಪ್ಲಾಸ್ಟಿಕ್ ಗಳಿಂದ ತಯಾರಿಸಲಾಗುತ್ತದೆ ಅಂತ. ಫಸ್ಟ್ ಒನ್, ಮೋಲ್ಡ್ ಮೇಕಿಂಗ್. ಎ ಮೋಲ್ಡ್ is produced using pattern. Sand molds are mostly commonly used. ಏನಂದ್ರೆ ಪ್ಯಾಟರ್ನ್ ಅನ್ನು ಬಳಸಿ ಮೋಲ್ಡ್ ತಯಾರಿಸಲಾಗುತ್ತದೆ, ಸಾಮಾನ್ಯವಾಗಿ ಮರಳನ್ನು ಮೋಲ್ಡ್ ಆಗಿ ಉಪಯೋಗಿಸಲ್ಪಡುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ. ಅದೇ ರೀತಿ ಥರ್ಡ್ ಪಾಯಿಂಟ್, ಮೆಲ್ಟಿಂಗ್. ದ ಮೆಟಲ್ is heated in the furnace until becomes molten. ಅಂದ್ರೆ ಒಂದು ಲೋಹವನ್ನು ಒಂದು ಫರ್ನೆಸ್ ಅಲ್ಲಿ ಬಿಸಿ ಮಾಡಿ ಅದನ್ನು ದ್ರವ ರೂಪಕ್ಕೆ ತರಲಾಗ್ತದೆ. ನೆಕ್ಸ್ಟ್ ಪಾಯಿಂಟ್ is pouring. The molten metal is poured into the mold cavity through a pouring basin. ಅಂದ್ರೆ ದ್ರವ ಲೋಹವನ್ನು ಪೋರಿಂಗ್ ಬೇಸಿನ್ ಮೂಲಕ ಪ್ಯಾಟರ್ನ್ ಒಳಗೆ ಸುರಿತಾರೆ. ನೆಕ್ಸ್ಟ್ ಪಾಯಿಂಟ್ is ಕೂಲಿಂಗ್ ಅಂಡ್ ಸಾಲಿಡಿಫಿಕೇಶನ್. ಲೋಹ ತಣ್ಣಗಾದ ನಂತರ ನಾವು ಮೋಲ್ಡ್ ಮಾಡಿರ್ತೇವಲ್ಲ, ಅದೇ ಆಕಾರ ತಗೊಳ್ತದೆ, ಅದೇ ಆಕಾರದಲ್ಲಿ ಬರ್ತದೆ. ನೆಕ್ಸ್ಟ್ ಪಾಯಿಂಟ್ is ಶೇಕ್ಔಟ್. ಅಂದ್ರೆ ಪ್ಯಾಟರ್ನ್ ಅನ್ನು ಒಡೆದು ಅದನ್ನು ಒಡೆಯುವ ಮೂಲಕ ಕಾಸ್ಟಿಂಗ್ ಅನ್ನು ಹೊರತೆಗೆಯಲಾಗ್ತದೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ is ಟ್ರಿಮ್ಮಿಂಗ್ ಅಂಡ್ ಫಿನಿಶಿಂಗ್. ಅಂದ್ರೆ ಕಾಸ್ಟಿಂಗ್ ಹೆಚ್ಚುವರಿ ಭಾಗಗಳನ್ನು ಕತ್ತರಿಸಿ ತೆಗೆದು ಸಮತೋಲನ ಅಂದ್ರೆ ಅದಕ್ಕೊಂದು ಕರೆಕ್ಟ್ ಆಗಿ ಶೇಪ್ ನೀಡ್ತಾರೆ. ಲಾಸ್ಟ್ ಪಾಯಿಂಟ್. ಟೈಪ್ಸ್ ಆಫ್ ಕಾಸ್ಟಿಂಗ್ ಅಂತ ಯಾವ್ದೆಲ್ಲ ಟೈಪ್ಸ್ ಇದೆ ಅಂತ. ಒಂದು ಸ್ಯಾಂಡ್ ಕಾಸ್ಟಿಂಗ್, ಮತ್ತೊಂದು ಡೈ ಕಾಸ್ಟಿಂಗ್, ಇನ್ವೆಸ್ಟ್ಮೆಂಟ್ ಕಾಸ್ಟಿಂಗ್, ಸೆಂಟ್ರಿಫ್ಯೂಗಲ್ ಕಾಸ್ಟಿಂಗ್, ಇನ್ನೊಂದು ಒನ್ ಎಕ್ಸ್ಪರಿಮೆಂಟ್ ಮೋಲ್ಡ್ ಕಾಸ್ಟಿಂಗ್. ಅಪ್ಲಿಕೇಶನ್ ಆಫ್ ಕಾಸ್ಟಿಂಗ್ಸ್, ಯಾವುದೆಲ್ಲ ಅಪ್ಲಿಕೇಶನ್ ಎಲ್ಲ ಯೂಸ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಪಾಯಿಂಟ್ is ಆಟೋಮೊಬೈಲ್ ಪಾರ್ಟ್ಸ್. ಅಂದ್ರೆ ಆಟೋಮೊಬೈಲ್ ಪಾರ್ಟ್ಸ್ ಅಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ? ಇಂಜಿನ್ ಬ್ಲಾಕ್ಸ್ ಅಲ್ಲಿ, ಸಿಲಿಂಡರ್ ಹೆಡ್ ಅಲ್ಲಿ ಮತ್ತೆ ಪಿಸ್ಟನ್ಸ್ ಅಲ್ಲಿ. ಸೆಕೆಂಡ್, ಮೆಷಿನರಿ ಕಾಂಪೋನೆಂಟ್ಸ್ ಅಂದ್ರೆ ಯಂತ್ರೋಪಕರಣಗಳಲ್ಲಿ ಯೂಸ್ ಮಾಡ್ತಾರೆ. ಎಲ್ಲೆಲ್ಲಿ? ಗೇರ್ ಬಾಕ್ಸ್ ಹೌಸಿಂಗ್ ಆಗಿರ್ಬೋದು, ಪಂಪ್ ಕೇಸಿಂಗ್ಸ್ ಅಲ್ಲಿ ಆಗಿರ್ಬೋದು ಉಪಯೋಗ ಮಾಡ್ತಾರೆ. ನೆಕ್ಸ್ಟ್, ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಅಂದ್ರೆ ಮನೆ ಬಳಕ, ಅಂದ್ರೆ ಲೋಹದ ಯಾವ್ದು ಪಾತ್ರೆಗಳಲ್ಲಿ ಮನೆ ಬಳಕ ಪಾತ್ರೆಗಳಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಇಂಡಸ್ಟ್ರಿಯಲ್ ಇಕ್ವಿಪ್ಮೆಂಟ್ಸ್, ವಾಲ್ವ್ಸ್ ಅಂಡ್ ಇಂಪೆಲ್ಲರ್ಸ್ ಅಂಡ್ ಟರ್ಬೈನ್ ಬ್ಲೇಡ್ಸ್. ಮತ್ತೆ ಆರ್ಟ್ಸ್ ಅಂಡ್ ಡೆಕೋರೇಷನ್ ಅಂದ್ರೆ ಕೆಲವು ಅಲಂಕಾರಿಕ ವಸ್ತುಗಳಲ್ಲಿ ಈಗ ಪ್ರತಿಮೆ ಕೆಲವು ಪ್ರತಿಮೆ ಎಲ್ಲ ಮಾಡ್ತಾರೆ ನೋಡಿ, ಆ ಟೈಪ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಓಕೆ, ಪಾರ್ಟ್ ಡಿ ಸೆಕ್ಷನ್ 2 is continued in the next video. ಕಾಸ್ಟಿಂಗ್ ಪ್ರೊಸೆಸ್ ನ ಚಿತ್ರ ಇದು, ಇದನ್ನು ಕರೆಕ್ಟ್ ಆಗಿ ನೋಡ್ತೀವಿ. ಕಾಸ್ಟಿಂಗ್ ಪ್ರೊಸೆಸ್ ಇದನ್ನು ಕರೆಕ್ಟ್ ಆಗಿ ಕಲಿ. ಕಾಸ್ಟಿಂಗ್ ಪ್ರೊಸೆಸ್ ಕರೆಕ್ಟ್ ಆಗಿ ಫಸ್ಟ್ ಚಿತ್ರ ಮಾಡೋದು ಕಲಿ, ಎಲ್ಲೆಲ್ಲಿಂದ ಹೇಗಿದೆ ಮತ್ತೆ ಅದರದ್ದು ಪಾರ್ಟ್ಸ್ ನೀಟಾಗಿ ಬರಲಿ. ಸೊ ಬ್ಲ್ಯಾಕಿಂಗ್ ಪೆನ್ ಯೂಸ್ ಮಾಡಿ ಎಕ್ಸಾಮ್ ಬರಲಿಕ್ಕೆ ಆಲ್ಮೋಸ್ಟ್ ಆಗಿ. ಬೇರೆ ಪೆನ್ ಯೂಸ್ ಮಾಡುವಾಗ ಇಲ್ಲ ಈ ಸರ್ತಿ ನಿಮಗೆ ಬ್ಲ್ಯಾಕಿಂಗ್ ಪೆನ್ ಯೂಸ್ ಮಾಡಿ ಆಲ್ಮೋಸ್ಟ್